ಇವತ್ತಿನ ಮುದ್ದು ಸ್ಟಾರ್ಟಿಂಗಲ್ಲಿ ಆ ಈಶ್ವರಿ ಕಾಲ್ ಮಾಡಿ ರೌಡಿಗಳಿಗೆ ಹೇಳ್ತಾರೆ. ಆ ರೌಡಿಗಳೆಲ್ಲ ಅವ್ರು ಪೂಜೆ ಮಾಡ್ತಿರ್ತಾರಲ್ಲ ಈ ರೈತರು ಎಷ್ಟೇ ಹೇಳಿದ್ರು ಕೇಳಲ್ಲ. ಅವ್ರನ್ನ ಅಟ್ಯಾಕ್ ಮಾಡಕ್ಕೆ ಹೋಗ್ತಾರೆ. ಆವಾಗ ವಿವೇಕ್ ಅವ್ರ ಮೊಮ್ಮಗ ಎಂಟ್ರಿ ಆಗ್ತಾನೆ, ಅಂದರೆ ಸೈಕ್ ತಗೊಂಡಿರ್ತಾನಲ್ಲ ಅವ್ರ ಮೊಮ್ಮಗ ಎಂಟ್ರಿ ಆಗ್ತಾನೆ. ಅವರೆಲ್ಲರನ್ನೂ ಹೊಡೆದಾಕ್ತಾ ಇರ್ತಾನೆ. ಅಷ್ಟರಲ್ಲಿ ಶಿವರಾಮೇಗೌಡರು, ವೀರಭದ್ರೇಗೌಡರು, ಗೋವಿಂದ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಆಮೇಲೆ ವೀರಭದ್ರೇಗೌಡರನ್ನ ಎಲ್ಲರೂ ಹೊಡಿತಾರೆ. ಈ ಕಡೆ ಶಿವರಾಮೇಗೌಡರು, ಗೋವಿಂದೇಗೌಡರು ಬಂದು ಅವ್ರ ಹತ್ರ ಮಾತಾಡ್ತಾರೆ. ಆಗ ಗೊತ್ತಾಗುತ್ತೆ ಶಿವರಾಮೇಗೌಡರು ಅಪ್ಪನ ಫ್ರೆಂಡೇ ಬಂದಿರೋದು ಅಂತ. ಇದನ್ನು ನೋಡಿ ಅವ್ರಿಗೂ ಸಂತೋಷ ಆಗುತ್ತೆ. ಅದಾದಮೇಲೆ ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇವರಿಬ್ಬರು ಹೊಡೆದಾಕ್ಬಿಟ್ಟು ಬರ್ತಾರೆ. ಈ ಕಡೆ ಇವ್ರ ಮೊಮ್ಮಗ ಮತ್ತು ವೀರಭದ್ರೇಗೌಡರು ಇಬ್ಬರು ಗೆಳೆಯ ಅಂತ ಮಾತಾಡ್ತಿರ್ತಾರೆ. ಇವರಿಬ್ರದ್ದು ಎಷ್ಟು ದಿನದ ಫ್ರೆಂಡ್ಶಿಪ್ಪು ಏನು ಅಂತ ಇನ್ನೂ ತೋರಿಸಿಲ್ಲ. ನೆಕ್ಸ್ಟ್ ಸೀನಲ್ಲಿ ಶಿವರಾಮೇಗೌಡರು ಇವರನ್ನ ಮನೆಗೆ ಕರೀತಾರೆ. ನಮ್ಮ ಮನೆಗೆ ಬಂದು ನೀವು ಊಟ ಮಾಡ್ಕೊಂಡು ಹೋಗಬೇಕು, ಮತ್ತು ಪೂಜೆ ಇದೆ ನಮ್ಮೂರಲ್ಲಿ, ಅದನ್ನು ನೀವು ಮುಗಿಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಅವರು ಸ್ಟಾರ್ಟಿಂಗಲ್ಲಿ ಒಪ್ಪಲ್ಲ. ಅದಾದಮೇಲೆ ಒಪ್ತಾರೆ. ಈ ಕಡೆ ಚಂಪುನ ಸೀನ್ ನಡೀತಾ ಇರುತ್ತೆ. ಯಾಕಂದರೆ ಚಂಪಾ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ವಿದ್ಯಾ ಪ್ಲ್ಯಾನ್ ಮಾಡಿರ್ತಾಳೆ. ಅದೇ ಪ್ಲ್ಯಾನ್ ಪ್ರಕಾರ ಕ್ವಾಟ್ಲೆ ಆ ಚಂಪುನ ಮೆಸೇಜ್ ಮಾಡಿದ್ನಲ್ಲ ಅವ್ರ ಮನೆ ಹತ್ರಕ್ಕೆ ಹೋದಾಗ ಅವನು ಎಲ್ಲೋ ಹೋಗಿದ್ದಾನೆ, ಮನೆಯವ್ರಿಗೆ ಇನ್ಫಾರ್ಮ್ ಮಾಡ್ದಾನೆ ಅಂತ ಕ್ವಾಟ್ಲೆ ಗೊತ್ತಾಗುತ್ತೆ. ಇದನ್ನು ಬಂದು ಕ್ವಾಟ್ಲೆ ಹೇಳಿದಾಗ ವಿದ್ಯಾ ಹೇಳ್ತಾಳೆ ಅವ್ನು ಬೇಕು ಅಂತಲೇ ನಾನು ಇಲ್ಲಿಂದ ಹೋಗಿರೋದು, ಅವನ್ನ ಹೆಂಗಾದರೂ ಮಾಡಿ ಹುಡುಕಿ ಚಂಪುಂಗೆ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಚಂಪಾ ಹೇಳ್ತಾಳೆ ಜೋರಾಗಿ, ಹೆಂಗಕ್ಕ ಆಯ್ತದೆ, ನಾನು ನೀವು ಹಟ್ಟಿಯಿಂದ ಹೊರಗಡೆಗೆ ಹಾಕಬೇಕು ಅಂತ ಡಿಸೈಡ್ ಮಾಡವ್ರೆ, ಇದು ಹೆಂಗಾಯ್ತದೆ ಅಂತ ಅಂದಾಗ ವಿದ್ಯಾ ಫುಲ್ ಸ್ಟ್ರಾಂಗಾಗಿ ನಾವು ನ್ಯಾಯದ ಪರ ಇದ್ದೀವಿ, ನ್ಯಾಯ ಯಾವತ್ತೂ ಸೋತಿಲ್ಲ, ಅವನೇ ಅನ್ನೋದನ್ನ ನಾವು ಹುಡುಕಿ ನಿನಗೆ ನ್ಯಾಯ ಕೊಡಿಸೋಣ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ನಾಳಿನ ಎಪಿಸೋಡಲ್ಲಿ ಏನು ತೋರಿಸ್ತಾರೆ ಅಂತ ಅಂದರೆ ಶಿವರಾಮೇಗೌಡರು ಬರ್ತಾರೆ. ಮನೆಗೆ ಬಂದು ಅವ್ರ ಅಮ್ಮನ ಹತ್ರ ಹೇಳ್ತಾರೆ, ಅವ್ವ ಇಲ್ಲಿ ಬಂದಿರೋರು ಬೇರೆ ಯಾರೂ ಅಲ್ಲ, ಅಪ್ಪ ನಿಮ್ಮ ಫ್ರೆಂಡೇ ಅಂತ ಹೇಳಿದ್ದು ಕೇಳಿ ಇವಳಿಗೆ ಶಾಕ್ ಆಗುತ್ತೆ. ನೆಕ್ಸ್ಟು ನಾನು ಅವ್ರನ್ನ ಮನೆಗೆ ಬರೋಕ್ಕೆ ಹೇಳಿದ್ದೀನಿ ಅಂತ ಹೇಳಿದಾಗ ಅವರಮ್ಮ ಹೇಳ್ತಾಳೆ, ಅವರೇನಾದರೂ ನಮ್ಮ ಹಟ್ಟಿ ಒಳಗಡೆಗೆ ಬಂದುಬಿಟ್ರೆ ಹೆಂಗೆ ಮಗ ಈ ಮನೆ ಬಗ್ಗೆ ಗೊತ್ತಾಗ್ಬಿಡ್ತದಲ್ಲ ಅಂತ ಹೇಳಿದ್ದು ಕೇಳಿ ಈ ಕಡೆ ಮೋನ ಇದ್ದವಳು ಹೌದು ಅವ್ರನ್ನ ಮನೆ ಒಳಗಡೆಗೆ ಕರ್ಕೊಬಿಡೋಣ ಅಂತ ಹೇಳ್ತಾಳೆ ಒಂದು 3 ದಿನದ ಮಟ್ಟಿಗೆ. ಇದನ್ನು ಕೇಳಿ ಶಿವರಾಮೇಗೌಡರು ಇಲ್ಲೇ ಪತ್ರ ಯಾರು ಈ ಮನೆಯಿಂದ ಹೊರಗಡೆ ಇದ್ದರೂ ಅವರೆಲ್ಲ ಈ 3 ದಿನದ ಮಟ್ಟಿಗೆ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿದ ವಿದ್ಯೆ ಹೆಂಗಿದ್ರು ಗೌಡ್ರು ನನ್ನ ಮನೆಗೆ ಕರೆಯಕ್ಕೆ ಬರ್ತಾರೆ, ನೋಡಿ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾಳೆ. ಅದೇ ಇವತ್ತಿನ ಮತ್ತು ನಾಳಿನ ಎಪಿಸೋಡ್.